ಹಾಯ್ ಎಲ್ಲರಿಗೂ ಗುಡ್ ಮಾರ್ನಿಂಗ್, ಹೇಗಿದ್ದೀರಾ? ಸೊ ಫ್ರೆಂಡ್ಸ್, ಇವತ್ತು ಬೆಳಗ್ಗಿನ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ನಾನು. ಸೊ ಬೆಳಗ್ಗೆ ನನ್ನ ಡೇ ಸ್ಟಾರ್ಟ್ ಆಗೋದು ಫಸ್ಟು 1 ಕಪ್ ಬಿಸಿನೀರಿಂದ. ಸೊ ಬಿಸಿನೀರು ಕುಡಿದ್ರೆ, ಸೊ ಬಿಸಿನೀರಿನ ಜೊತೆಗೆ ಲೈಟಾಗಿ ನಟ್ಸ್. ನೈಟು ನಾನು ಬಾದಾಮು ಮತ್ತು ವಾಲ್ನಟ್ ಎರಡೂ ಕೂಡ ನಾನು ನೆನೆಸ್ಬಿಟ್ಟಿರ್ತೀನಿ. ಸೊ ಗೋಡಂಬಿ ಮತ್ತು ದ್ರಾಕ್ಷಿನ ನಾನು ನೆನೆಸಲ್ಲ, ಯಾಕೆಂತಂದರೆ ನಂಗೆ ನೆನೆಸಿದ್ದು ತಿನ್ನೋಕ್ಕೆ ಇಷ್ಟ ಆಗಲ್ಲ. ಸೊ ಹಾಗಾಗಿ ನಾನು ಇದು ಡೈರೆಕ್ಟಾಗಿ ತಿಂತೀನಿ. ಆ್ಯಕ್ಚುಲಿ ನನಗೆ ಇದಿಷ್ಟು ಡ್ರೈ ಫ್ರೂಟ್ಸಲ್ಲಿ ನಿಜವಾಗ್ಲೂ ಕಷ್ಟಪಟ್ಟು ನಾನು ಇಷ್ಟಪಡದ್ದೇ ನಾನು ತಿನ್ನೋದು ಅಂತಂದರೆ ವಾಲ್ನಟ್. ನಿಜವಾಗ್ಲೂ ಇದರ ಟೇಸ್ಟ್ ನನಗೆ ಚೂರು ಇಷ್ಟ ಇಲ್ಲ, ಆದರೂ ಬಲವಂತವಾಗಿ ನಾನು ಎರಡೆರಡೆ ಹೆಂಗೆಗೋ ಓಡಾಡಿ ನಾನು ತಿಂತೀನಿ. ಸೊ ಬಾದಾಮ್ ಇಷ್ಟ, ಗೋಡಂಬಿನೂ ಇಷ್ಟ ತಿಂತೀನಿ, ದ್ರಾಕ್ಷಿನೂ ಇಷ್ಟ. ಬಟ್ ವಾಲ್ನಟ್ ತಿನ್ನಬೇಕಾದ್ರೆ ವಾಲ್ನಟ್ ತುಂಬ ಕಹಿ ಇರುತ್ತೆ, ಬಟ್ ಹೆಲ್ತಿಗೆ ತುಂಬ 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 ಒಳ್ಳೆಯದು. ನಮ್ಮ ಅಕ್ಕ ಸ್ಟ್ರಿಕ್ಟ್ಲಿ ನನಗೆ ಹೇಳಿ ಕಳಿಸಿದರೆ, ಏನೇ ಆದರೂ ಪ್ರತಿದಿನ 2 ವಾಲ್ನಟ್ ಆದರೂ ತಿನ್ನೋದನ್ನು ಸ್ಟಾರ್ಟ್ ಮಾಡು ಅಂತ ಹೇಳಿ. ಸೊ ಸಮ್ಟೈಮ್ಸ್ ನನಗೆ ಬೋರ್ ಆಗುತ್ತೆ ಈ ನಟ್ಸ್ ಎಲ್ಲ ತಿಂದು ಅಂತಂದರೆ, ಆ ಟೈಮಲ್ಲಿ ಮಾರ್ನಿಂಗ್ ನಾನು ನಟ್ಸ್ನ ತೊಗೊಳ್ಳಲ್ಲ. ಸೊ ಆ ಟೈಮಲ್ಲಿ ನಾನು ಮಾರ್ನಿಂಗ್ ಹಾಲು ತೊಗೊತೀನಿ, ಅಥವಾ ಏನಾದರೂ ಜ್ಯೂಸ್ ಇದ್ದರೆ ಜ್ಯೂಸ್ ಕುಡಿತೀನಿ. ಮಳೆ ಕೂಡ ಸ್ಟಾರ್ಟ್ ಆಗಿದೆ ನೋಡಿ, ಲೈಟಾಗಿ ಬರ್ತಾ ಇದೆ. ಒಂಥರ ವೆದರ್ ತುಂಬ ಕೋಲ್ಡ್ ಆಗಿದೆ. ಬಿಸಿನೀರು ಕುಡಿತಾ ಇದ್ದೀನಿ. ಸೊ ದಿನನಿತ್ಯ ನನ್ನ ಟೈಮ್ ಟೇಬಲ್ ಸ್ವಲ್ಪ ಚೇಂಜ್ ಆಗ್ತಾನೇ ಇರುತ್ತೆ. ಒಂದೇ ಥರ ರುಟೀನ್ ಮಾಡ್ಕೊತ ಹೋದರೆ ಬೋರ್ ಆಗುತ್ತೆ ಅಲ್ವಾ? ಸೊ ಅದ್ರ ಜೊತೆಗೆ ಮಾರ್ನಿಂಗು ನಾನು ಎಕ್ಸಸೈಸ್ ಕೂಡ ನಾನು ಮಾಡ್ತೀನಿ. ಸೊ ಮಾರ್ನಿಂಗ್ ಧ್ಯಾನ ಮಾಡಿಕೊಂಡು, ಒಳ್ಳೆ ಮ್ಯೂಸಿಕನ್ನು ಕೇಳಿಕೊಂಡು, ದೇವ್ರನ್ನ ನೆನೆಸ್ಕೊಂಡು ನಾನು ನನ್ನ ಡೇನ ಸ್ಟಾರ್ಟ್ ಮಾಡ್ತೀನಿ. ಮತ್ತು ನಾನು ಅಫರ್ಮೇಷನ್ಸು ಕೂಡ ನಾನು ಹೇಳ್ಕೊತೀನಿ. ಅದರ ಆದಮೇಲೆ ನಾನು ಬೇಸಿಕ್ ಯೋಗಗಳನ್ನೆಲ್ಲ ಮಾಡ್ತೀನಿ. ಸೊ ನಾನು ಮುಂಚೆಯಿಂದನೂ ಯೋಗ ಎಲ್ಲ ಮಾಡಿ ಅಭ್ಯಾಸ, ಆಮೇಲೆ ಎಕ್ಸಸೈಸ್ ಕೂಡ ನನಗೆ ಮಾಡೋ ಅಭ್ಯಾಸ. ಸೊ ಹಾಗಾಗಿ ನಾನು ಡೈಲಿ ಯೋಗ ಅಂತೂ ನಾನು ಮಾಡ್ತೀನಿ. ಸೊ 5 ಮಿನಿಟ್ಸ್ ಆದರೂ ಓಕೆ, 10 ಮಿನಿಟ್ಸ್ ಆದರೂ ಓಕೆ, ಯೋಗ ಮಾಡಿದ್ರೆ ನಮ್ಮ ಹೋಲ್ ಡೇ ತುಂಬ ಆ್ಯಕ್ಟಿವ್ ಆಗಿರುತ್ತೆ. ಆಮೇಲೆ ನಾನು ತುಂಬ ಖುಷಿಯಾಗಿರ್ತೀನಿ, ಆಮೇಲೆ ತುಂಬ ಎನರ್ಜಿ ಆಗೋ ಕೂಡ ನಾನು ಇರ್ತೀನಿ. ಇದರಿಂದ ನನಗೂ ತುಂಬ ಒಳ್ಳೆಯದು, ಹಾಗೂ ನನ್ನ ಬೇಬಿಗೂ ಕೂಡ ತುಂಬ ಒಳ್ಳೆಯದು. ಸೊ ನಾನು ಕೆಲವೊಂದು ಎಕ್ಸಸೈಸ್ನ ನಾನು ಕೂಡ ಡಾಕ್ಟರ್ ಹತ್ರ ಕೇಳಿಕೊಂಡೇ ಮಾಡಿರೋದು. ಸೊ ಯಾರ್ಯಾರು ಯೋಗ ಮುಂಚೆಯಿಂದನೂ ಮಾಡ್ತಾಯಿದ್ರಿ ಅವರು ಮಾಡ್ಬೋದು. ಸೊ ಯಾರ್ಯಾರು ಇನ್ನೋವರೆಗೆ ಯೋಗ ಮಾಡೇ ಇಲ್ಲ, ಸೊ ಈ ಟೈಮಲ್ಲಿ ಯೋಗ ಮಾಡೋದು ನೀವು ಸ್ವಲ್ಪ ಕಷ್ಟ ಅಂತ ಅನಿಸುತ್ತೆ. ಬಟ್ ಏನೇ ನೀವು ವರ್ಕ್ ಮಾಡೋದಿದ್ರು ಫಸ್ಟ್ ಡಾಕ್ಟರ್ ಹತ್ರ ಕೇಳ್ಕೊಂಡು ಮಾಡಿ. ಇವರು ಹೇಳ್ತಾರೆ ಅಂತ ಹೇಳಿಬಿಟ್ಟು ಈ ಟೈಮಲ್ಲಿ ಯಾವುದೇ ಕೂಡ ನೀವು ಮಾಡೋಕ್ಕೆ ಹೋಗಬೇಡಿ. ಸೊ ನಾನು ಪ್ರತಿಯೊಂದು ಏನೇ ಮಾಡಿದ್ರು ನಾನು ಡಾಕ್ಟ್ರ್ ಹತ್ರ ಕೇಳಿಬಿಟ್ಟೇ ಮಾಡೋದು. ಸೊ ಯೋಗ ಮಾತ್ರ ನಾನು ಆವಾಗಿಂದನೂ ಮಾಡ್ತಿದ್ದೆ, ಈಗಲೂ ಕೂಡ ನಾನು ಮಾಡ್ತೀನಿ. ಇದ್ರ ಜೊತೆಗೆ ನಾನು ವಾಕಿಂಗು ಕೂಡ ನಾನು ಮಾಡ್ತೀನಿ. ಸೊ ವಾಕಿಂಗ್, ಈಗ ಮಳೆ ಇದೆ ಅಂತ ಹೇಳಿಬಿಟ್ಟು ಸ್ವಲ್ಪ ವಾಕಿಂಗ್ನ ನಾನು ಸ್ಟಾಪ್ ಮಾಡಿದ್ದೀನಿ. ಅದು ನಾನು ಈವ್ನಿಂಗು ನೋಡಿಬಿಟ್ಟು ಮಳೆ ಬರ್ತಾ ಇದೆಯೋ ಇಲ್ಲೋ ಅಂತ ಅಂದ್ಬಿಟ್ಟು ನೋಡಿಬಿಟ್ಟು ನಾನು ಈ ವಾಕು ಕೂಡ ಮಾಡ್ತೀನಿ. ಸೊ ವಾಕಿಂಗ್ ಇಸ್ ದ ಬೆಸ್ಟ್ ಆಪ್ಷನ್ ಫಾರ್ ಪ್ರೆಗ್ನೆನ್ಸಿ ಅಂತಂದ್ಬಿಟ್ಟೆ ಹೇಳ್ತೀನಿ. ಸೊ ಆದಷ್ಟು ನೀವು ಮನೆಯಲ್ಲಿ ಈ ಥರ ಸಣ್ಣ ಪುಟ್ಟ ಎಕ್ಸಸೈಸನ್ನು ಮಾಡಿ ಹೆಲ್ದಿ ಆಗಿರಿ. ನೀವು ಎಷ್ಟು ಹೆಲ್ದಿಯಾಗಿರ್ತೀರೋ, ನೀವು ಎಷ್ಟು ಖುಷಿಯಾಗಿರ್ತೀರೋ, ನೀವು ಎಷ್ಟು ಉಲ್ಲಾಸವಾಗಿರ್ತೀರೋ ಅಷ್ಟೇ ಖುಷಿ ನಿಮ್ಮ ಪಾಪು ಕೂಡ, ನಿಮ್ಮ ಬೇಬಿ ಕೂಡ ಇರುತ್ತೆ. ಸೊ ಕೆಲವೊಬ್ಬರು ಹೇಳ್ತಾರೆ ಪ್ರೆಗ್ನೆನ್ಸಿ ಟೈಮಲ್ಲಿ ಯೋಗ ಎಲ್ಲ ಮಾಡಬಾರ್ದು ಅಂತ ಹೇಳಿಬಿಟ್ಟು ಬಾಡಿಗೆ ಪ್ರಾಬ್ಲಮ್ ಆಗುತ್ತೆ ಅಂತ. ಹಾಗೆ ಏನೂ ಇಲ್ಲ. ಸೊ ನೀವು ಏನೇ ಮಾಡೋದಿದ್ರೂ ಜನಗಳ ಮಾತು ಕೇಳಬೇಡಿ. ಸೊ ನೀವು ಏನೇ ಮಾಡೋದಿದ್ರೂ ನೀವು ಡಾಕ್ಟರ್ ಹತ್ರ ಕನ್ಸಲ್ಟ್ ಮಾಡಿ ವರ್ಕನ್ನು ಮಾಡಿ. ಸೊ ಟೈಮ್ 9 o'clock ಆಗಿದೆ. ಸೊ ಬ್ರೇಕ್ಫಾಸ್ಟ್ ನಾನು ಮಾಡ್ಕೊಂಡಿದ್ದೀನಿ. ತುಂಬ ಚೆನ್ನಾಗಿದೆ ಇದೆ ಪಡ್ಡು. ಮೊದಲೇ ನಾನು ಎಲ್ಲ ವರ್ಕು ಮುಗಿಸ್ಕೊಂಡು ಸ್ನಾನ ಆದಮೇಲೆ ತಿಂಡಿ ತಿಂದಿದ್ದೆ. ಬಟ್ ಇವಾಗ ಏನೇ ಇದ್ದರೂ ಫಸ್ಟ್ ಪ್ರಿಫರೆನ್ಸ್ ಆಹಾರ, ಊಟ ತಿಂಡಿ, ಆಮೇಲೆ ಕೆಲಸ ಅಂತ ಅಂದ್ಬಿಟ್ಟು ನೋಡಿ ಎಷ್ಟು ಬೇಗ ನನ್ನ ಲೈಫ್ ಚೇಂಜ್ ಆಗ್ತಾ ಇದೆ. ಎಲ್ಲದೂ ಕೂಡ ಚೇಂಜ್ ಆಗ್ತಾ ಇದೆ. ಒಂಥರ ಚೇಂಜಸ್ಸು ಕೂಡ ಚೆನ್ನಾಗಿದೆ. ಸೊ ಬ್ರೇಕ್ಫಾಸ್ಟ್ ಎಲ್ಲ ಆದಮೇಲೆ ನಾನು ಪೂಜೆಯನ್ನು ನಾನು ಮಾಡಿದೆ. ಸೊ ಆಲ್ವೇಸ್ ನಾನು ಅಬ್ಸರ್ವ್ ಮಾಡಿದ್ದೀನಿ, ನಾನು ಯಾವಾಗ ಪೂಜೆ ಮಾಡ್ತಾ ಇರ್ತೀನಿ, ಶ್ಲೋಕಗಳೆಲ್ಲ ಹೇಳ್ತಾ ಇರ್ತೀನಿ, ನನ್ನ ಬೇಬಿ ಒಳಗೆ ಮೂಮೆಂಟ್ಸ್ ತುಂಬ ಚೆನ್ನಾಗಿ ಮಾಡ್ತಾ ಇರುತ್ತೆ.
ಸೊ ಆಫ್ಟರ್ನೂನ್ ಲಂಚು ಕೂಡ ನಾನು ಪ್ರಿಪೇರ್ ಮಾಡ್ಕೊಂಡಿದ್ದೀನಿ. ಸೊ ರೈಸ್ ಆ್ಯಂಡ್ ದಾಲ್ ನನಗೆ ತುಂಬ ಇಷ್ಟ. ಸೊ ಇದು ಹೆಲ್ತಿಗೂ ಕೂಡ ಒಳ್ಳೆಯದು. ಅದರಲ್ಲೂ ಮಸಾಲ ಗಿಸಾಲ ಏನೂ ಹಾಕಿಲ್ಲ. ಬೇಳೆನ ಬೇಯಿಸ್ಕೊಂಡು ಆಮೇಲೆ ಒಗ್ಗರಣೆನ ಕೊಟ್ಟಿರೋದು. ಪಿಕ್ಕಲ್, ಆಮೇಲೆ ಬೆಂಡೆಕಾಯಿ ಪಲ್ಯ, ಆಮೇಲೆ ಕ್ಯಾರೆಟ್. ಸೊ ನನ್ನ ಪ್ರೆಗ್ನೆನ್ಸಿಯಲ್ಲಿ ಊಟದ್ದು ಏನು ಕೂಡ ಚೇಂಜಸ್ ಆಗಿಲ್ಲ. ಸೇಮ್ ಆ್ಯಸ್ ಯೂಶುವಲ್ ಏನು ಊಟ ಮಾಡ್ತೀನಿ, ರೈಸು, ಚಪಾತಿ ಅದೆಲ್ಲ ಆ್ಯಸ್ ಯೂಶುವಲ್ ಊಟ ಮಾಡ್ತೀನಿ. ಸೊ ಸ್ವಲ್ಪ ಸ್ಯಾಲೆಡ್ ಎಲ್ಲ ಸ್ವಲ್ಪ ಜಾಸ್ತಿ ತಿಂತೀನಿ ನಾನು. ಆಮೇಲೆ ಔಟ್ಸೈಡ್ ಫುಡ್ ಅಂತ ಅಂದ್ಬಿಟ್ಟು ನಾನು ಕಂಪ್ಲೀಟಾಗಿ ಮರ್ತೇ ಬಿಟ್ಟಿದ್ದೀನಿ. ನಿಜವಾಗ್ಲೂ ನನಗೆ ಆಶ್ಚರ್ಯ ಆಗ್ತಿದ್ದು, ಔಟ್ಸೈಡ್ ಫುಡ್ ನಾನು ಮರ್ತೇ ಬಿಟ್ಟಿದ್ದೀನಿ. ನಾನು ಅಂದರೆ ತಿಂತಿದ್ದೆ, ನಾನು ಮಂತ್ಲಿ 2 times ಆದರೂ ನಾನು ಔಟ್ಸೈಡ್ ತಿಂತಿದ್ದೆ. ಇಡ್ಲಿ ತಿಂತಿದ್ದೆ, ಪಾನಿಪುರಿ ಎಲ್ಲ ತಿಂತಿದ್ದೆ. ಬಟ್ ಯಾಕೋ ಔಟ್ಸೈಡ್ ಫುಡ್ಡೇ ನನಗೆ ತಿನ್ನೋಕ್ಕೆ ಈಗ ಚೆನ್ನಾಗಿದೆ ಅನ್ನಿಸ್ತಾ ಇಲ್ಲ. ಮೂಡು ತಿನ್ನಬೇಕು ಅಂತಲೇ ಅನ್ನಿಸ್ತಿಲ್ಲ. ಕೆಲಸ ಮಾಡೋ ಟೈಮಲ್ಲಿ, ಅಡುಗೆ ಮಾಡೋ ಟೈಮಲ್ಲಿ ಎಲ್ಲ ಸ್ವಲ್ಪ ಕ್ಯಾರೆಟ್ ಆಗಿರ್ಬೋದು, ಆಮೇಲೆ ಸೌತೆಕಾಯಿ ಆಗಿರ್ಬೋದು, ಮೊಳಕೆ ಕಟ್ಟಿದ ಕಾಳೆಲ್ಲ ಆಗಿರ್ಬೋದು, ಆಮೇಲೆ ಫ್ರೂಟ್ಸ್ ಏನಾದರೂ ಇತ್ತು ಅಂತಂದರೆ ನಾನು ಅದನ್ನು ಕೂಡ ಕಟ್ ಮಾಡಿ ಮಧ್ಯೆ ತೊಗೊತಾ ಇರ್ತೀನಿ. ಹೊಟ್ಟೆನ ಸ್ವಲ್ಪ ಖಾಲಿ ಬಿಡ್ತೀನಿ. ಮತ್ತು ಏನೋ ತುಂಬ ಹಶು ಆಗ್ತಾ ಇದೆ ಅನ್ನೋ ಫೀಲ್ ಆದರೆ ನಾನು ತೊಗೊತೀನಿ. ಏನಾಗುತ್ತೆ ಅಂತಂದರೆ ಹಶು ಆಗ್ತಿದೆ ಅಂತ ಸ್ವಲ್ಪ ನಾನು ನೆಗ್ಲೆಕ್ಟ್ ಮಾಡಿದೆ ಅಂತಂದರೆ ಮಾರ್ನಿಂಗ್ ನನಗೆ ವಾಮಿಟ್ ಮಾಡಿಸ್ಬಿಡ್ತಾರೆ. ಸೊ ಅದಕ್ಕೆ ಆ ರಿಸ್ಕೆಲ್ಲ ಏನು ನಾನು ತೊಗೊಳಕ್ಕೆ ನಾನು ಹೋಗೋದೇ ಇಲ್ಲ. ಸೊ ಇಲ್ಲೇ ಕೂಡ ನಾನು ಹೊರಗಡೆ ಏನಾದರೂ ಹೋದರೂ ಕೂಡ ಕಮ್ಮಿ ಹೋಗೋದು ಇವಾಗ. ಆ್ಯಕ್ಚುಲಿ ಮೊದಲಿಗಿಂತ ತುಂಬ ಕಮ್ಮಿ ಇವಾಗ ಹೋಗ್ತಿರೋದು. ಹೋದರೂ ಕೂಡ ನಾನು ಕ್ಯಾರಿ ಮಾಡ್ಕೊಂಡು ಹೋಗ್ತೀನಿ. ಇದೇ ಥರ ಕ್ಯಾರೆಟ್ ಆಗಿರ್ಬೋದು, ಬನಾನಾ ಆಗಿರ್ಬೋದು, ಫ್ರೂಟ್ಸ್ ಏನಾದ್ರು ಕ್ಯಾರಿ ಮಾಡಿಕೊಂಡೆ ಹೋಗ್ತೀನಿ. ಊಟ ಅಂತೂ ಆಯಿತು. ಊಟ ಆದಮೇಲೆ ಸ್ವಲ್ಪ ನಾನು ಸೋಂಪು ಕಾಳು ತಿಂತೀನಿ. ತುಂಬ ಒಳ್ಳೆಯದು, ಬೇಗ ಜೀರ್ಣ ಆಗುತ್ತೆ. ಸೋಂಪು ನನಗೆ ತುಂಬ ಇಷ್ಟ. ಇತ್ತೀಚೆಗೆ ನಾನು ನನ್ನಲ್ಲಿ ಕಂಡಿರೋದು, ಊಟ ಆಗಿದ ತಕ್ಷಣ ಅಥವಾ ತಿಂಡಿ ಆಗಿದ ತಕ್ಷಣ ಒಂದು ಸ್ವಲ್ಪ ಆದರೂ ನಾನು ಸೋಂಪು ತಿನ್ನಲೇಬೇಕು. ಅದು ನನಗೆ ಈಗೀಗ ಹ್ಯಾಬಿಟ್ ಆಗ್ತಾ ಇದೆ ಅದು ಅಂದ್ಬಿಟ್ಟು. ಸೊ ತುಂಬ ಜನ ಕಮೆಂಟ್ ಮಾಡಿದ್ರಿ, ಟೇಕ್ ಕೇರ್ ಮ್ಯಾಮ್, ಕಂಗ್ರ್ಯಾಚುಲೇಷನ್ಸ್ ಅಂತ. ತುಂಬ ಥ್ಯಾಂಕ್ಸ್ ಎಲ್ಲರಿಗೂ. ಸೊ ಎಲ್ಲರೂ ಕೇಳ್ತೀರಿ ಏನು ತಿನ್ನಬೇಕು ಅಂತ ಜಾಸ್ತಿ ನಿಮಗೆ ಅನಿಸುತ್ತೆ ಅಂತ. ನಿಜವಾಗ್ಲೂ ನನಗೆ ಏನೇ ತಿನ್ನಬೇಕು ಅಂತ ಅನ್ನಿಸ್ತಿಲ್ಲ. ಅಂದರೆ ಟ್ರಾವೆಲಿಂಗ್ ಇರುತ್ತೆ ಅಲ್ಲ, ಅದು ಈ ಥರ ಮಾಡ್ಕೊಂಡು ತಿನ್ನಬೇಕು, ಪೂರಿ ತಿನ್ನಬೇಕು, ಪಿಜ್ಜಾ ತಿನ್ನಬೇಕು, ಪಾನಿಪುರಿ ತಿನ್ನಬೇಕು, ಆಮೇಲೆ ಪರಾಟಾಸ್ ತಿನ್ನಬೇಕು ಅಂತ ಅಂದ್ಬಿಟ್ಟು ಏನೂ ಅನ್ನಿಸ್ತಿಲ್ಲ ನನಗೆ ತಿನ್ನಬೇಕು ಅಂತ. ಸಫಿಷಿಯೆಂಟಾಗಿ ಊಟ ಮಾಡ್ತೀನಿ, ಚೆನ್ನಾಗಿ ಊಟ ಮಾಡ್ತೀನಿ, ಚೆನ್ನಾಗಿ ಬ್ರೇಕ್ಫಾಸ್ಟ್ ಮಾಡ್ತೀನಿ. ಪರ್ಟಿಕ್ಯುಲರಾಗಿ ಇದೇ ಬೇಕು, ಹೀಗೆ ಬೇಕು ಯಾರ ಹತ್ರನೂ ಮಾಡಿಸ್ಕೊಂಡಿಲ್ಲ. ಆಮೇಲೆ ಹೋದಾಗಲೂ ಅಷ್ಟೇ, ನಮ್ಮ ಅಕ್ಕನ ಮನೆಗೆ ಹೋದಾಗಲೂ ಅಷ್ಟೇ, ನಮ್ಮ ಅಕ್ಕ ಇಲ್ಲಿ ಬಂದಾಗೂ ಅಷ್ಟೇ, ನಮ್ಮ ತಂಗಿನೂ ಬಂದಾಗ ಇಬ್ಬರು ಅಕ್ಕಂದಿರು ಎಷ್ಟು ಫೋರ್ಸ್ ಮಾಡಿದ್ದಾರೆ ಅಂತ ಅಂದರೆ, ಏನು ಬೇಕೋ, ಏನು ತಿಂತೀಯಾ ಹೇಳಿ ಅದನ್ನೇ ಮಾಡಿಕೊಡ್ತೀವಿ ಅಂತ ಅಂದ್ಬಿಟ್ಟು. ನಾನು ನಥಿಂಗ್ ಏನು ನಿಂಗೆ ತಿನ್ನಬೇಕು ಅಂತ ಅನ್ನಿಸ್ತಿಲ್ಲ ಅಂತ. ಎಂಥ ಹುಡುಗಿ ನೀನು ಅಂತ ಹೇಳ್ತಾ ಇದ್ರು ಅವರು. ಸೊ ಮಾರ್ನಿಂಗ್ ಸಮ್ಟೈಮ್ಸ್ ವಾಕು ಕೂಡ ನಾನು ಮಾಡ್ತಾ ಇದ್ದೆ. ಬಟ್ ಏನಾಗ್ತಿದೆ ಅಂದರೆ ಮಳೆ ಬರ್ತಾ ಇದೆ ಅಲ್ವಾ. ಸೊ ಟೆರೆಸ್ ಹಸಿ ಇರುತ್ತೆ ಅಂತ ಹೇಳ್ಬಿಟ್ಟು, ಮತ್ತು ಮೆಟ್ಲ ಮೇಲೆ ಜಾಸ್ತಿ ಹತ್ತೋದು ಸೇಫ್ ಅಲ್ಲ ಅಂತ ಅಂದ್ಬಿಟ್ಟು ಹೇಳಿಬಿಟ್ಟು ನಾನು ಸ್ವಲ್ಪ ಈವ್ನಿಂಗ್ ವಾಕ್ ಮಾಡ್ತೀನಿ. ಬಟ್ ಮಾರ್ನಿಂಗ್ ನಾನು ವಾಕನ್ನು ನಾನು ಮಾಡಲ್ಲ. ಮಾರ್ನಿಂಗ್ ಮನೇಲಿ ಏನಿದೆ ಅದು ಯೋಗವನ್ನು ಮಾಡ್ತೀನಿ. ಸೊ ಆ್ಯಕ್ಟಿವ್ ಆಗಿದ್ದೀನಿ. ಅಂದರೆ ಸ್ವಲ್ಪ ಏನಾದರೂ ನನಗೆ ತುಂಬ ಸುಸ್ತು ಆಗ್ತಿದೆ ಅಂತ ಅಂದ್ಬಿಟ್ಟು ಅನಿಸಿದಾಗ ಆ ಟೈಮಲ್ಲಿ 10 ನಿಮಿಷ 15 ನಿಮಿಷ ಬ್ರೇಕ್ನ ನಾನು ತೊಗೊತೀನಿ. ಸೊ ಕಂಟಿನ್ಯೂಸ್ ಆಗಿ ನನಗೆ ಆ್ಯಕ್ಚುಲಿ ನನ್ನ ಹ್ಯಾಬಿಟ್ ಏನು ಅಂತಂದರೆ ಫುಲ್ಲು ಕೆಲಸ ಮುಗಿಸ್ಕೊಂಡು ಕೂರೋದು. ನನಗೆ ಹ್ಯಾಬಿಟ್ ಇದೆ. ಸೊ ಬೆಳಗ್ಗೆ ಎದ್ದಿದ ತಕ್ಷಣ ಏನು ಕಂಪ್ಲೀಟ್ ವರ್ಕ್ ಇದೆ, ಬೆಳಗ್ಗೆ ಮಾರ್ನಿಂಗ್ ಬ್ರೇಕ್ಫಾಸ್ಟಿಂದ ಹಿಡ್ಕೊಂಡು ಮಧ್ಯಾಹ್ನ ಊಟ ತನಕ ಅಲ್ಲಿವರೆಗೆ ಕಂಪ್ಲೀಟಾಗಿ ವರ್ಕ್ ಮುಗಿಸ್ಕೊಂಡು ನಂತರ ಕುತ್ಕೊಳ್ಳೋದು, ಆ ಥರ ಅಭ್ಯಾಸ ನನಗಿತ್ತು. ಈಗಲೂ ಕೂಡ ಅದೇ ಅಭ್ಯಾಸ ಹೋಗ್ತಿದ್ದೆ. ಬಟ್ ಸಮ್ಟೈಮ್ಸ್ ಏನಾದರೂ ಬಾಡಿ ನನಗೆ ಸಪೋರ್ಟ್ ಮಾಡಲಿಲ್ಲ, ತುಂಬ ಒಂಥರ ಸುಸ್ತು ಅನಿಸ್ತಿದೆ, ಲೇಸಿನೆಸ್ ಅನಿಸ್ತಿದೆ, ಆ ಟೈಮಲ್ಲಿ ನಾನು ಬ್ರೇಕ್ನ ತೊಗೊತೀನಿ. ಬ್ರೇಕ್ ಬಿಟ್ಬಿಟ್ಟು ಒಂದು 10 ಮಿನಿಟ್ಸ್ 20 ಮಿನಿಟ್ಸು ಸ್ವಲ್ಪ ಹೊತ್ತು ಮಲ್ಕೊಂಡು ಆ ಕಡೆ ಈ ಕಡೆ ಒದ್ದಾಡಿ, ಆ ಕಡೆ ಈ ಕಡೆ ಹೊರಗಡೆ ಒಂಚೂರು ನೇಚರ್ ನೋಡಿಕೊಂಡು, ಆ ಥರ ನೋಡಿಕೊಂಡು ಟೈಮ್ ಪಾಸ್ ಹೆಂಗೋ ಒಂದು ಮಾಡಿಕೊಂಡು ಮತ್ತೆ ನನ್ನ ವರ್ಕ್ನ ನಾನು ಕಂಪ್ಲೀಟ್ ಮಾಡ್ತೀನಿ. ಸೊ ನನಗೆ ಕೆಲಸ ಅಂದರೆ ತುಂಬ ಇಷ್ಟ. ನನಗೆ ಯಾವಾಗಲೂ ಕೈ ತುಂಬ ಕೆಲಸ ಇರಬೇಕು, ಬ್ಯುಸಿ ಇರಬೇಕು. ಆಮೇಲೆ ನನಗೂ ಎಷ್ಟು ಕೆಲಸ ನಾನು ಇರ್ತೀನಿ, ನಾನು ಅಷ್ಟು ಆ್ಯಕ್ಟಿವ್ ಆಗಿರ್ತೀನಿ ನಾನು. ಸೊ ಎಲ್ಲ ಕೆಲಸ ಮುಗಿದಾದ್ಮೇಲೆ ಊಟನೂ ಕೂಡ ಆದಮೇಲೆ ಒಂದು 5 ಮಿನಿಟ್ಸು 10 ಮಿನಿಟ್ಸ್ ರೆಸ್ಟ್ ಮಾಡೋಣ ಅಂತ ಹೇಳಿಬಿಟ್ಟು ನಾನು ನನ್ನ ರೂಮಿಗೆ ಬಂದು ಮಲ್ಕೊಂಡೆ. ಊಟ ಆಯಿತು, ನಿದ್ದೆ ಆಯಿತು, ಸ್ವಲ್ಪ ಹೊತ್ತು ರೆಸ್ಟ್ ಕೂಡ ಆಯಿತು. ಸೊ ಈಗ ಈವ್ನಿಂಗ್ ಸ್ನ್ಯಾಕ್ಸಿಗೆ ಏನಿರ್ಬೋದು ಅಂತೀರಾ? ಮೋಸಂಬಿ ಹಣ್ಣು ಈವ್ನಿಂಗ್ ಸ್ನ್ಯಾಕ್ಸ್ನ ನಾನು ತೊಗೊತಾ ಇದ್ದೀನಿ. ಕಂಪ್ಲೀಟ್
ಕಂಪ್ಲೀಟಾಗಿ ತಿಂದಾದಮೇಲೆ ಒಂದು ಫೇಸ್ ಪ್ಯಾಕ್ನ ನಾನು ರೆಡಿ ಮಾಡ್ಕೊತೀನಿ. ಇದು ಮುಲ್ತಾನ್ ಮಿಟ್ಟಿ ಹಚ್ತೀನಿ ಇವತ್ತು ಫೇಸಿಗೆ. ಮುಲ್ತಾನ್ ಮಿಟ್ಟಿ ಹಚ್ಕೊಂಡು ಒಂದು 5 ಮಿನಿಟ್ಸ್ ಬಿಡ್ತೀನಿ. ಸೊ ನಮ್ಮ ಹೆಲ್ತಿಗೆ ನಾವು ಎಷ್ಟು ಇಂಪಾರ್ಟೆನ್ಸ್ ಕೊಡ್ತೀವೋ ಅಷ್ಟು ನಮ್ಮ ಫೇಸಿಗೂ ಕೂಡ ನಾವು ಇಂಪಾರ್ಟೆನ್ಸ್ನ ನಾವು ಕೊಡಬೇಕು. ಸೊ ಹಣ್ಣೆಲ್ಲ ತಿಂದಾದಮೇಲೆ ಸ್ವಲ್ಪ ಫೇಸಿಗೆ ನಾನು ಮುಲ್ತಾನ್ ಮಿಟ್ಟಿ ಹಚ್ಕೊಳ್ತಾ ಇದ್ದೀನಿ. ಸೊ ಇದರಲ್ಲಿ ಮುಲ್ತಾನ್ ಮಿಟ್ಟಿಗೆ ಸ್ವಲ್ಪ ಹಾಲು ಹಾಕಿ ಮಿಕ್ಸ್ ಮಾಡಿಕೊಂಡು ನನ್ನ ಫೇಸ್ ಮೇಲೆ ಹಚ್ಕೊತಾ ಇದ್ದೀನಿ. ಇದರಿಂದ ಫೇಸು ತುಂಬ ಗ್ಲೋ ಆಗಿ ಕಾಣುತ್ತೆ. ಆಮೇಲೆ ನಿಮಗೆ ಗೊತ್ತಿರೋ ಹಾಗೆ ನಾನು ಸೋಪ್ ಯಾವುದು ಕೂಡ ನಾನು ಯೂಸ್ ಮಾಡಲ್ಲ. ಸೊ ಈವ್ನಿಂಗ್ ನಾನು ಒಂಚೂರು ಈ ಥರ ಒಂದು ಫೇಸ್ ಪ್ಯಾಕನ್ನು ಒಂದು ಹಾಕ್ಕೊಂಡು ನಾನು ಫೇಸ್ ವಾಶನ್ನು ನಾನು ಮಾಡ್ಕೊತೀನಿ. ಆದಷ್ಟು ನಾನು ಮನೆಯಲ್ಲಿ ಇಂಗ್ರೀಡಿಯೆಂಟ್ಸ್ ಏನು ಇರುತ್ತೋ ಅದನ್ನೇ ಯೂಸ್ ಮಾಡ್ಕೊಂಡು ಫೇಸ್ ಪ್ಯಾಕ್ ಮಾಡ್ಕೊಳ್ಳೋ ಅಂಥದ್ದು. ಸೊ ನಾನು ಆದಷ್ಟು ಎಷ್ಟು ಆಗುತ್ತೋ ಅಷ್ಟು 90% ನಾನು ನನ್ನ ಬಾಡಿಗೆ ನಾನು ಕೆಮಿಕಲಿಂದ ತುಂಬ ದೂರ ಇಡ್ತೀನಿ. ಯಾಕೆಂದರೆ ನಮ್ಮ ಬಾಡಿಯಲ್ಲಿ ಕೆಮಿಕಲ್ ಜಾಸ್ತಿ ಆಗಿಬಿಟ್ರೆ ಸ್ಕಿನ್ ಪ್ರಾಬ್ಲಮ್ ಜಾಸ್ತಿ ಆಗಿಬಿಡುತ್ತೆ ಅಂತ ಹೇಳಿಬಿಟ್ಟು. ಸೊ 5 ಮಿನಿಟ್ಸ್ ಬಿಟ್ಟಾದಮೇಲೆ ನಾನು ಫೇಸ್ ವಾಶನ್ನು ನಾನು ಮಾಡ್ಕೊಬಂದೆ. ನೋಡಿ, ನಿಧಾನಕ್ಕೆ ಫೇಸ್ನ ನಾವು ಯಾವಾಗಲೂ ಒರೆಸ್ಬೇಕು. ಈ ಥರ ಕ್ಲೀನಾಗಿ ಒರೆಸ್ಕೊಬೇಕು. ನೋಡಿ ಫೇಸ್ ಎಷ್ಟು ಗ್ಲೋ ಆಗಿ ಕಾಣ್ತಾ ಇದೆ ಅಂತ ಹೇಳಿ. ಸೊ ಮಳೆ ಏನೂ ಬರ್ತಾ ಇರಲಿಲ್ಲ, ಹಾಗಾಗಿ ನಾನು ಟೆರೆಸ್ ಮೇಲೆ ಬಂದು ನಾನು ವಾಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಸೊ ನಿಧಾನವಾಗಿ ನಾನು ವಾಕ್ ಮಾಡ್ಕೊತ 10 ಮಿನಿಟ್ಸ್ ಇಲ್ಲೇ ಟೈಮ್ ಸ್ಪೆಂಡ್ ಮಾಡ್ತೀವಿ. ನಿಜವಾಗ್ಲೂ ಮನೇಲಿ ಇದ್ದು ಬೋರ್ ಆಗಿತ್ತು. ಸೊ ಸಂಜೆ ಹೊತ್ತು 10 to 15 ಮಿನಿಟ್ಸ್ನ ಈ ಥರ ವಾಕ್ ಮಾಡ್ತಾಯಿದ್ರೆ, ಫ್ರೆಶ್ ಗಾಳಿ ತೊಗೊತಾ ಇದ್ದರೆ ನನಗೆ ತುಂಬ ಖುಷಿಯಾಗುತ್ತೆ. ಅದರಲ್ಲೂ ನಾನು ಬೆಳೆಸಿರೋ ಗಿಡಗಳನ್ನೆಲ್ಲ ನೋಡಿಕೊಂಡು ಮಾತಾಡಿಸ್ಕೊಂಡು ಹೋಗೋದ್ರಲ್ಲಿ ಇನ್ನೂ ನನಗೆ ತುಂಬ ಖುಷಿಯಾಗುತ್ತೆ. ಸೊ ಇಲ್ಲಿಗೆ ನನ್ನ ಸ್ಮಾಲ್ ವ್ಲಾಗ್ ನಾನು ಕಂಪ್ಲೀಟ್ ಮಾಡಿ ಮುಗಿಸ್ತಾ ಇದ್ದೀನಿ. ಸೊ ಇನ್ನೊಂದು ವ್ಲಾಗ್ ಜೊತೆಗೆ ನಾನು ನಿಮ್ಮೊಂದಿಗೆ ಬರ್ತೀನಿ, ಓಕೆನಾ? ಸೊ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.